ಅದಕ್ಕೆ ಕರುಣೆ ತೋರದೆ ಸಂಘದ ಯಾವತ್ತು ನ್ಯಾಯವಾದ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ಒಕ್ಕೂಟಗಳಿಂದ ನಿರ್ಣಯಿಸಲಾಯಿತು ಮತ್ತು ಇವತ್ತಿನ ನ್ಯಾಯಾಲಯಗಳ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಪ್ರಕರಣದಿಂದ ಮತ್ತು ಗ್ರಾಹಕರ ಕೃಪೆಯಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಮಗ್ರ ರೀತಿಯಲ್ಲಿ ತನಿಖೆಯೊಂದಿಗೆ ಪ್ರಕರಣ ವಿಚಾರಿಸಬೇಕಂತ ಮನವಿ ಎಂದು ಬಿಜಾಪುರ ಜಿಲ್ಲಾ ನ್ಯಾಯಾಲಯದ ಸಂಘವು ಈ ದಿನದ ಕೋರ್ಟ್ ಕಲಾಪಗಳಿಂದ ಸಂಘದ ಸದಸ್ಯರೆಲ್ಲ ಸರ್ವಾನುಮತ ಪೂರ್ವಕ ಸರ್ಕಾರವನ್ನು ಮತ್ತು ಶಾಂತಿಯುತ ಸಂಘದ ಅವರಿಂದ ಬೈಕ್ ಜಾಥೆಯನ್ನು ಮನವಿ ಸಲ್ಲಿಸಲು ಮತ್ತು ಇಂಥ ಪ್ರಕರಣ ಮುಂದುವರೆದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಗ್ರವಾದ ಹೋರಾಟವನ್ನು ವಕೀಲರು ಮಾಡುತ್ತಾರಂತ ಹೇಳಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ನ್ಯಾಯವಾದಿಗಳೇ ನಾವು ಇನ್ನೀಗ ನಮ್ಮ ಕಲಿ ವಕೀಲರಂಥ ಪೊಲೀಸ್ ಭಟರು ಮಾತಾಡಿದರು. ಯಾಕಂದರೆ ಸರ್ಕಾರ ಇಂಥ ಕ್ರಿಮಿನಲ್ಗಳಿಗೆ ಭಾಳ ಲೂಸ್ ಬಿಡೋದಿದೆ. ಎಸ್ ಪಿ ಆಗಲಿ ಇವತ್ತು ಡಿ ಸಿ ಅವರೇ ಆಗಲಿ ಸರ್ಕಾರದವರು ಅವ್ರಿಗೆ ಎಸ್ ಪಿ ಅವರಿಗೆ ಇಂಥವು ಯಾವತ್ತೂ ಆಗಬಾರ್ದು ಅಂತೇಳಿ ಅವರಿಗೆ ಸರ್ಕಾರದವರು ಮುನ್ನೆಚ್ಚರಿಕೆ ವಹಿಸಿ ಅದ್ರಾಗ ವಕೀಲರು ಡಾಕ್ಟರ್ ಅಂದ್ರೆ ಒಳ್ಳೆಯ ಒಂದು ದೇಶಕ್ಕೆ ಸಮಾಜಕ್ಕೆ ಆಗಲಿ ಒಳ್ಳೆಯ ಒಂದು ಸಂಸ್ಕಾರವಂತ ಇರುವಂಥ ಒಂದು ಕೆಲಸವನ್ನು ಮಾಡುವಂಥ ಡಾಕ್ಟರ್ ಅವಶ್ಯಕವಾದಂಥ ವಕೀಲರಾಗಲಿ ಡಾಕ್ಟರಾಗಲಿ ಜನರಿಗೆ ಅತಿ ಅವಶ್ಯ ಇದ್ದವರು ಮತ್ತು ಇಂಥವರಿಗೆ ಮಾರಣಂತಕ್ಕೆ ಹಲ್ಲೆ ಮಾಡ್ತಾರಂದ್ರೆ ಇನ್ನು ಸಾಮಾನ್ಯ ಜನರ ಯಾವ ಮಟ್ಟಿಗೆ ಮಾಡ್ತಾರೆ ಅನ್ನೋದು ಅದಕ್ಕೆ ಸರ್ಕಾರ ಯಾವತ್ತೂ ಇದನ್ನು ಪೂರಾ ಶೀಘ್ರದಲ್ಲಿ ಸಿ ಎಮ್ ಅವರು ಚೀಫ್ ಮಿನಿಸ್ಟರ್ ಅಂತ ಸಿದ್ದರಾಮಯ್ಯರಾಗಲಿ ಮತ್ತು ಡಿ ಕೆ ಶಿವಕುಮಾರ್ ಆಗಲಿ ಇವರೆಲ್ಲ ಮತ್ತು ಹೋಮ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟರ್ ಇದನ್ನು ಪ್ರತಿ ಜಿಲ್ಲೆಯಾದಂಥ ಎಸ್ ಪಿಗಳಿಗೆ ಅವರಿಗೆ ಸೂಚನೆ ಕೊಡಬೇಕು. ಯಾಕಂದ್ರೆ ಏನು ಹುದ್ದೆಯಲ್ಲಿ ಇರುವಂಥ ಡಾಕ್ಟರ್ಸ್ ಆಗಲಿ ವಕೀಲರಾಗಲಿ ಇವರಿಗೆ ಯಾವತ್ತೂ ಇಂಥ ತುಚ್ಚೆಗಳು ಅಂತ ಮಾರಂತಕ್ಕೆ ಹಲ್ಲೆ ಮಾಡುವಂಥ ಮಾಡಬಾರ್ದು ಅಂತೇಳಿ ಅವರಿಗೆ ಮುನ್ನೆಚ್ಚರಿಕೆ ವಹಿಸಿ ಮತ್ತು ಮಾಡಿದಂಥ ಕಠಿಣ ಶಿಕ್ಷೆ ಅವಾಗ ಗಲ್ಲು ಶಿಕ್ಷೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೇಳ್ತೀನಿ. ಯಾಕಂದರೆ ನ್ಯಾಯಾಲಯಕ್ಕೂ ಮನವಿ ಕೇಳ್ತೀವಿ. ವಕೀಲರು ಎಲ್ಲರೂ ಆಗಿ ಇಂಥ ವಕೀಲರನ್ನ ನ್ಯಾಯ ಕೊಡಿಸುವಂಥ ವಕೀಲರಿಗೆ ಹಿಂಗೆ ಮಾರಂತಕ್ಕೆ ಹಲ್ಲೆ ಮಾಡ್ತಾರಂದ್ರೆ ಸಾಮಾನ್ಯ ಜನರಿಗೆ ಎಷ್ಟು ಅನ್ಯಾಯ ಆಗ್ತದೆ ರೀ. ಅದಕ್ಕೆ ಈ ಅನ್ಯಾಯಗಳು ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಆಗಲತ್ತವ. ಯಾಕಂದ್ರೆ ಇಲ್ಲಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ, ಯಾವುದೇ ಸರ್ಕಾರ ಇದ್ದರೂ ಒಂದು ಜನರಿಗೆ ಕೊಡುವಂಥ ನ್ಯಾಯ ಕೊಡುವಂಥ ಸರ್ಕಾರ ಇರಬೇಕು. ಯಾಕಂದ್ರೆ ಇದೇ ರೀತಿ ಆದರೆ ಮನೆಯಲ್ಲಿ ಮರ್ಡರ್ ಮಾಡ್ತಾರೆ ಮತ್ತು ಹೊಡ್ಕೊತ ತಿರುಗಾಡ್ತಾರೆ. ನ್ಯಾಯನ ಅವ್ರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ಎಲ್ಲರಿಗೆ ಮನುಷ್ಯನಿಗೆ ಹೊಡ್ಕೊತ ತಿರುಗಾಡ್ತಾರೆ. ಅದಕ್ಕೆ ದುಷ್ಟರ ಕಾಲ ಬರಬಾರ್ದು ಅಂತೇಳಿ ಸರ್ಕಾರದವರು ಎಚ್ಚರ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಈ ಹೊಸೂರಲ್ಲಿ ನಡೆದಂಥ ಕಣ್ಣನ್ನ ಅವ್ರ ವಕೀಲ ಮೇಲೆ ನಡೆದಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಸರ್ಕಾರ ಇದನ್ನು ಸೆಷನ್ ಮುಂದೆ ನಡೆಯುವಂಥ ಬೆಳಗಾವಿಯಲ್ಲಿ ಸೆಷನ್ ನಡೆಯುವಂಥ ಗಣನೆ ತಗೊಂಡು ವಕೀಲರ ಮೇಲೆ ಬಿಜಾಪುರದಲ್ಲಿ ಆದ ಘಟನೆಯನ್ನು ಮತ್ತು ಈಗ ಹೊಸೂರಲ್ಲಿ ಆದ ಘಟನೆಯನ್ನು ಇದು ಸೆಷನ್ಸಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಮುಂದಿನ ದಿನ ಇಂಥವೆಲ್ಲ ಆಗಬಾರ್ದು ಅಂತೇಳಿ ನಾನು ಎರಡು ಮಾತುಗಳು ಹೇಳ್ತೀನಿ. ಡಿ ಜಿ ಬಿರಾದರ್ ವಕೀಲರು, ವಕೀಲ ಸಂಘ ಅಧ್ಯಕ್ಷ ಬಿಜಾಪುರ.